ನಮಸ್ಕಾರ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ದೇಶದ ಅತಿದೊಡ್ಡ ಸುದ್ದಿಜಾಲ ನೆಟ್ವರ್ಕ್ 18ನ ಭಾಗವಾಗಿರುವಂತ ಕನ್ನಡದ ಅತ್ಯಂತ ವಿಶ್ವಾಸಾರ್ಹ ಸುದ್ದಿವಾಹಿನಿ ಆಗಿರುವಂತ ನ್ಯೂಸ್ 18 ಕನ್ನಡ ಪ್ರಸ್ತುತಪಡಿಸ್ತಾ ಇರುವಂತ ಮಾರುತಿ ಸುಜುಕಿ ಪ್ರೆಸೆಂಟ್ಸ್ ರೈಸಿಂಗ್ ಬಳ್ಳಾರಿ. ರಾಜಕಾರಣ ನಿಮ್ಗೆ ಹೊಸದಲ್ಲ, ಆದ್ರೆ ಮೊದಲ ಬಾರಿಗೆ ಶಾಸಕರಾಗಿದ್ದೀರಾ. ಸಹಜವಾಗಿ ಯಾವುದೇ ಒಬ್ಬ ಶಾಸಕರು ಜನಪ್ರತಿನಿಧಿಗಳಾದಂತ ಸಂದರ್ಭದಲ್ಲಿ ಮೊದಲ ಬಾರಿಗೆ ನೂರಾರು ಕನಸುಗಳನ್ನ ಹೊತ್ಕೊಂಡಿರ್ತಾರೆ, ಸಾಕಷ್ಟು ಭರವಸೆಗಳನ್ನ ಕೂಡ ಕೊಟ್ಟಿರ್ತಾರೆ. ನಾನು ಮೊದಲ ಬಾರಿಗೆ ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಮೈಲಿಗಲ್ಲಾಗಬೇಕು ಅನ್ನುವಂತ ಕನಸುಗಳಿರ್ತವೆ. ನಿಮ್ಮ ಪ್ರಕಾರ ಭರತ್ ರೆಡ್ಡಿ ಅವರಿಗೆ ಬಳ್ಳಾರಿ ಅಂದ್ರೆ ಹೇಗಿರ್ಬೇಕು ಅನ್ನುವಂತ ಕನಸುಗಳಿದ್ದಾವೆ? ನಾನು ಶಾಸಕನಾಗಕ್ಕಿಂತ ಮುಂಚೆಯಿಂದಲೂ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ. ಒಂದು ಗ್ರಾಸ್ ರೂಟ್ ಲೆವೆಲಿಂದ ಒಂದು ಆಫೀಸ್ ಯಾವ ಥರ ನಡೆಯುತ್ತೆ, ಒಂದು ಸಿಸ್ಟಮ್ ಯಾವ ಥರ ನಡೆಯುತ್ತೆ ಅಂತೇಳಿ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾಗಿಂದನೂ ತಿಳ್ಕೊಂಡು ಬಂದಂಥ ಒಂದು ಸಣ್ಣ ನಾಲೆಡ್ಜಿಂದ ಇವತ್ತು ಶಾಸಕನಾದ ಮೇಲೆ, ನಾನು ಶಾಸಕನಾಗಬೇಕಂತ ಮುಂಚೆ ಕೂಡ ಎಲ್ಲ ಜನತೆಗೆ ಒಂದು ಮಾತನ್ನು ಹೇಳ್ತಿದ್ದೆ. ಇವತ್ತು ನಮ್ಮ ಬಳ್ಳಾರಿ ಏನಿದೆ ಇದನ್ನು ನಾವು ಸುವರ್ಣ ಬಳ್ಳಾರಿ ಮಾಡೇ ಮಾಡಬೇಕು. ಸುವರ್ಣ ಬಳ್ಳಾರಿ ಅಂದರೆ ಯಾವ ಥರ ಮಾಡಬೇಕಂದ್ರೆ, ಇವತ್ತು ಬಳ್ಳಾರಿಯಲ್ಲಿ ಎಲ್ಲಿ ನೋಡಿದ್ರೂ ಒಂದು ರಸ್ತೆ ಆಗಿರ್ಬೋದು, ಒಂದು ಚರಂಡಿ ಆಗಿರ್ಬೋದು, ಮೂಲಭೂತ ಸೌಕರ್ಯಕ್ಕೂ ನಾವೆಲ್ಲ ಆಗಿದ್ದೀವಿ. ಆದರೆ ನಮ್ಮ ಮುಂಬರುವಂಥ ಪೀಳಿಗೆ ಆಗಿರ್ಬೋದು, ಬಳ್ಳಾರಿ ಜನತೆ ಆಗಿರ್ಬೋದು, ಇಂಥ ರೋಡ್ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಿಗೆ ಯಾವತ್ತೂ ವಂಚಿತರಾಗಬಾರ್ದು. ನಾವಂಥ ಸುವರ್ಣ ಬಳ್ಳಾರಿ ಕಟ್ಟಣ ಅಂತೇಳಿ ನಾವು ಅವತ್ತೇನು ಮಾತನ್ನು ಕೊಟ್ಟಿದ್ದೆ, ಅದೇ ರೀತಿಯಲ್ಲಿ ಜನತೆಗೆ, ಆ ಬಳ್ಳಾರಿ ಜನತೆಗೆ ಏನೇನು ಮಾತನ್ನು ಕೊಟ್ಟಿದ್ದೆ ಅದೇ ರೀತಿಯಲ್ಲಿ ಇವತ್ತು ಅದನ್ನು ನಡ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಇಲ್ಲಿ ಪ್ರಮುಖವಾಗಿ 2009 ನೀವು ಕುಡಿಯುವ ನೀರಿನ ಯೋಜನೆ ವಿಚಾರಕ್ಕೆ ಪ್ರಸ್ತಾಪ ಮಾಡಿದಾಗ ಹೇಳ್ತಾ ಇದ್ದೀನಿ. 2009 24x7 ಕುಡಿಯುವ ನೀರು ಯೋಜನೆ ಜಾರಿಯಾಗಬೇಕು ಬಳ್ಳಾರಿ ನಗರಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲೇ 100 ಕೋಟಿಯನ್ನ ಕೊಡಲಾಗಿತ್ತು. ಆಲ್ಮೋಸ್ಟ್ 16 ವರ್ಷ ಆಯ್ತು, ಇನ್ನೂ ಕೂಡ ಅದು ಕಂಪ್ಲೀಟ್ ಆಗಿಲ್ಲ. ಯಾವ ಕಾರಣಕ್ಕೆ? ಯಾವಾಗ ಕಂಪ್ಲೀಟ್ ಆಗುತ್ತೆ? ಯಾವಾಗ ಇಲ್ಲಿನ ಜನರ ಕುಡಿಯುವ ನೀರಿನ ಬರ ನೀಗುತ್ತೆ ಅಂತ? ಆವಾಗ 100 ಕೋಟಿ ರೂಪಾಯಿ ಅನುದಾನದಲ್ಲಿ ಏನೇನು ಅವ್ಯವಹಾರ ನಡೆದಿದ್ದೇನೋ ಏನೋ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅದ್ರ ಜೊತೆಗೆ ಇನ್ನು ಹೇಳಬೇಕಂತಂದರೆ, ಆ ಕೆಲಸವನ್ನು ಯಾರು ಕಾಂಟ್ರಾಕ್ಟ್ ತೊಗೊಂಡಿದ್ರೋ ಇಷ್ಟೊತ್ತಿಗೆ ಅವ್ರನ್ನೂ ಟರ್ಮಿನೇಷನ್, ಆ ಕೆಲಸದಲ್ಲಿ ಯಾರು ಕಾಂಟ್ರಾಕ್ಟ್ ಇದ್ರೋ ಅವ್ರನ್ನೂ ಕೂಡ ಇವಾಗ ಟರ್ಮಿನೇಷನ್ ಮಾಡಿಸಿದ್ದೀವಿ. ಈ KMRCಯಲ್ಲಿ ಹೊಸ ರೂಪುರೇಷೆಗಳನ್ನ ತಗೊಂಡು ಅತಿ ದೊಡ್ಡ ಪ್ರಾಜೆಕ್ಟನ್ನು, ಈ ಬಳ್ಳಾರಿ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟು ಯಾವತ್ತೂ ನಡೆದಿಲ್ಲ. ಅದು ನಮ್ಮ ಬಳ್ಳಾರಿ ಜನತೆ ಆದಷ್ಟು ಬೇಗ ನೋಡ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮಹಿಳೆಯರ ರಕ್ಷಣೆ ಅಂತ ಬಂದಂತ ಸಂದರ್ಭದಲ್ಲಿ, ಆಮೇಲೆ ಮಹಿಳೆಯರ ಮೇಲೆ ಹೆಚ್ಚಿನದಾಗಿ ದೌರ್ಜನ್ಯಗಳು ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಹಳ್ಳಿ ಕಡೆ ಹಾಗೆ ಜಿಲ್ಲೆಯ ಕಡೆ ಈಗಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಪ್ಪಾ ಅಂದ್ರೆ, ಪೊಲೀಸ್ ಠಾಣೆ ಮೆಟ್ಟಿಲಿರ್ಬಿಟ್ರೆ ಏನಪ್ಪ, ನಮ್ಮನ್ನೇ ಆರೋಪಿಗಳ ರೀತಿಯಲ್ಲಿ ಏನಾದರೂ ನೋಡ್ಬಿಟ್ರೆ, ಅಲ್ದಾಡ್ಬಿಟ್ರೆ, ಏನಾದರೂ ಒಂದು ಕಂಪ್ಲೇಂಟ್ ಕೊಟ್ಬಿಟ್ರೆ, ಯಾರಾದರೂ ದೌರ್ಜನ್ಯ ಎಸಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟಿಲ್ ಆ ಭಯದ ವಾತಾವರಣ ಅಂತೂ ಇದ್ದೇ ಇದೆ. ಅದು ನಿಮಗೂ ಕೂಡ ಗೊತ್ತಿರುವಂಥದ್ದು. ಆ ಮಹಿಳೆಯರು ಮುಂದೆ ಬಂದು ಏನಾದರೂ ಅವ್ರ ಮೇಲೆ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಅಥವಾ ಕಿರುಕುಳ ಆದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಅನ್ನ ಕೊಡಬೇಕು ಅಂದ್ರೆ ಈಗಲೂ ಹಿಂಜರಿಕೆ ಇದೆಯಲ್ಲ, ಅದನ್ನ ದೂರ ಮಾಡಬೇಕು, ಆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಕೂಡ ನಿಮಗೂ ಇದ್ದೇ ಇರುತ್ತೆ ಅಂತ ಅನ್ಕೊಳ್ತೀನಿ. ಆ ನಿಟ್ಟಿನಲ್ಲಿ ಯೋಚನೆ ಯಾವ ರೀತಿಯಾಗಿದೆ? ಮುಂಚೆ ಅಷ್ಟು ಏನು ಭಯದ ವಾತಾವರಣ ಆ ಥರ ಏನೂ ಇಲ್ಲ. ಆ್ಯಕ್ಚುಲಿ ಎಲ್ಲರೂ ಫ್ರೆಂಡ್ಲಿ ಪೊಲೀಸ್ ಅನ್ನೋದು ಭಾಳಷ್ಟು ಎಲ್ರಿಗೂ ಗೊತ್ತು. ಎಲ್ಲರೂ ಭಾಳಷ್ಟು ಜನ ಬರ್ತಾರೆ, ಇವನ್ ನಮ್ಮ ಆಫೀಸ್ಗೆ ಬರ್ತಾರೆ, ಸ್ಟೇಷನ್ಸ್ಗೂ ಹೋಗ್ತಾ ಇರ್ತಾರೆ, ಆ ಥರ ಇಲ್ಲ. ಬಟ್ ಮಹಿಳೆಯರ ಸುರಕ್ಷತೆಗಾಗಿ ನಾವು ಬಂದ ನಂತರ ದಸರಾ ಬಂದಿತ್ತು, ಹಬ್ಬ ಸ್ಟಾರ್ಟ್ ಆಯಿತು. ಅವಾಗ ಒಂದು ನವದುರ್ಗಿ ಅಂತ ಒಂದು ಲಾಂಚ್ ಮಾಡಿದ್ದು. ನವದುರ್ಗಿಯಲ್ಲಿ 9 ಜನ ವುಮೆನ್ ಆಫೀಸರ್ಸ್, ಅಂದರೆ ಕಾನ್ಸ್ಟೇಬಲ್ಸ್, ಹೆಡ್ ಕಾನ್ಸ್ಟೇಬಲ್ಸ್ ಆ ಥರ ಇರ್ತಾರೆ ವುಮೆನ್. ಅವರು ಎಲ್ಲ ಪಾರ್ಕ್, ಸ್ಕೂಲ್ಗಳು, ಇದು ಕಾಲೇಜಸ್ ಎಲ್ಲಾನು ಬಿಗಿನಿಂಗ್ ಟೈಮಲ್ಲಿ ಮತ್ತು ಕ್ಲೋಸಿಂಗ್ ಟೈಮಲ್ಲಿ ಅವರು ರೌಂಡ್ಸಲ್ಲಿ ಇರ್ತಾರೆ. ಯಾವುದಾದ್ರೂ ಸುರಕ್ಷತೆಗೆ ಏನಾದ್ರು ತೊಂದರೆ ಆದರೆ, ಹೆಣ್ಮಕ್ಳಿಗೆ ಏನಾದ್ರು ತೊಂದರೆ ಆದರೆ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರೆ ಅವರು. ಇದನ್ನು ನಾವು ನ್ಯೂ ಇನಿಷಿಯೇಟ್ ಮಾಡಿದ್ದೀವಿ ನವದುರ್ಗಿ ಪಡೆ. ಸೊ ಪೋಷಕರಿಗೆ ಒಂದು ನಿರ್ಭೀತಿಯಾದಂಥ ವಾತಾವರಣ ನಿರ್ಮಾಣಬೇಕು, ಹಾಗೆ ಒಂದು ಅರಿವನ್ನ ಮೂಡಿಸ್ಬೇಕು, ಒಂದು ಎಚ್ಚರಿಕೆಯ ಸಂದೇಶವನ್ನ ಕೂಡ ಕೊಡಬೇಕು ಕಿರುಕುಳ ಕೊಡ್ತಾ ಇರುವಂತವ್ರಿಗೆ. ಅಂದ್ರೆ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಹೇಗಿದೆ? ನೀವು ಹೇಳಂತ ಪ್ರಕರಣ ಬಳ್ಳಾರಿಯಲ್ಲಿ ಸ್ವಲ್ಪ ಕಮ್ಮಿ ಅನ್ಕೊಂತೀನಿ. ಇಲ್ಲಿ ಸುರಕ್ಷಿತವಾಗಿದ್ದಾರೆ ಎಲ್ಲ ಹೆಣ್ಮಕ್ಳು, ಬಹಳಷ್ಟು ಕಮ್ಮಿ ಈ ತರ ಇನ್ಸಿಡೆಂಟ್. ನೀವು ಹೇಳಿರೋ ಭಯದ ವಾತಾವರಣ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ಈಗ ಕಾಲೇಜಲ್ಲಿ ಮುಂಚೆ ತರ ಇಲ್ಲ, ಈಗ ಈಕ್ವಲ್ ಇದ್ದಾರೆ ಹೆಣ್ಮಕ್ಳು. ಫಾರ್ ಎಕ್ಸಾಂಪಲ್ ನಾವೇ ಇದ್ದೀವಿ ಬಳ್ಳಾರಿಯಲ್ಲಿ, ಇವಾಗ ಹೆಣ್ಮಕ್ಳು ಈಕ್ವಲ್ ಇರೋದಕ್ಕೆ ನಾವೆಲ್ಲ ಇದ್ದೀವಿ ಇಲ್ಲಿ. ಆ ಥರ ಏನು ವಾತಾವರಣ, ಆ ಥರ ಭಯದ ವಾತಾವರಣ ಏನಿಲ್ಲ. ಆದರೂ ಮೇಲ್ ಫೀಮೇಲ್ ಅನ್ನೋದು ಒಂದು ಏನಿದೆ ಡಿಫ್ರೆನ್ಸು, ಅದು ಕಮ್ಮಿ ಆಗಬೇಕು, ಅದು ನಮ್ಮಿಂದನೂ ಪ್ರಾರಂಭ ಆಗಬೇಕು. ಆ ಥರ ಯಾವಾಗಲೂ ಹೆಣ್ಮಕ್ಳು ಸುರಕ್ಷಿತವಾಗಿರಬೇಕು, ಅಥವಾ ಹೆಣ್ಮಕ್ಳನ್ನ ಇಲ್ಲಿ ಕಳಿಸ್ಬಾರ್ದು, ಅಲ್ಲಿ ಕಳಿಸ್ಬಾರ್ದು, ಆ ಥರ ಅಲ್ಲದೆ ಪ್ರೊಟೆಕ್ಷನ್ ಮಾಡೇ ಮಾಡ್ತಾರೆ. ಅವ್ರಿಗೂ ಸೆಲ್ಫ್ ಪ್ರೊಟೆಕ್ಷನ್ ಒಂದು ಏನು ಮಾಡ್ಕೊಳ್ಬೇಕು,
ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂಥದ್ದು ಮತ್ತು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಲಿ ಪೋಷಕರು. ಅದನ್ನು ಬಿಟ್ಟು ಹೆಣ್ಣು ಅಂದರೆ ತಾರತಮ್ಯ ಮಾಡಬಾರ್ದು, ಗಂಡು ಹೆಣ್ಣಿಗೆ ತಾರತಮ್ಯ ಮಾಡಬಾರ್ದು. ಇದನ್ನು ಭಾಳಷ್ಟು ನಾವು ಪಬ್ಲಿಕ್ ಮೀಟಿಂಗ್ಸಲ್ಲಿ ಸಹ ನಾವು ಅವೇರ್ನೆಸ್ ಮಾಡ್ತಾ ಇರ್ತೀವಿ. ನೀವು ಈ ಮುಂಚೆ ಬಳ್ಳಾರಿಗೆ ಬರ್ಲಿಕ್ಕೆ ಇದ್ದಂತ ಸಂದರ್ಭದಲ್ಲಿ ಬಳ್ಳಾರಿ ಹೇಗಿತ್ತು, ನೀವು ಬಂದಂತ ಸಂದರ್ಭದಲ್ಲಿ ತಂದಂತ ಬದಲಾವಣೆಗಳು ಏನು, ಯಾವೆಲ್ಲ ಸವಾಲುಗಳನ್ನ ಫೇಸ್ ಮಾಡಿದ್ದೀರಾ ಸರ್? ನನಗೆ ಇಫ್ ಯು ಆಸ್ಕ್ ಪರ್ಸ್ನಲಿ, ಪಬ್ಲಿಕ್ ಸರ್ವಿಸಲ್ಲಿ ಪ್ರತಿ ದಿವಸ ಸಾರ್ವಜನಿಕರದು ಕೋರಿಕೆ ಇರ್ಬೋದು, ಅವ್ರದ್ದು ರಿಕ್ವೆಸ್ಟ್ ಇರ್ಬೋದು, ಅದನ್ನು ನಾವು ಆದಷ್ಟು ಬೇಗ ಇನ್ ಟೈಮಲ್ಲಿ ಅವರ ಆಕಾಂಕ್ಷೆದಾಗೆ ಅದನ್ನು ಮಾಡಬೇಕು ಅಂತ ನಮ್ಮ ಉದ್ದೇಶ ಇರುತ್ತೆ. ಬಳ್ಳಾರಿಯಲ್ಲಿ ತಾವು ನೋಡಿದರೆ ಮೇಜರ್ ಆಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಗಣಿ ಜಿಲ್ಲೆ ಇರುವುದರಿಂದ ಇಲ್ಲಿ ಪರಿಸರ ನಿರ್ಮೂಲನೆ ಇರ್ಬೋದು, ಮೈನಿಂಗ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಮೂಲಭೂತ ಸೌಕರ್ಯ ಇಶ್ಯೂಸ್ ಇರ್ಬೋದು, ಮತ್ತು ಬಳ್ಳಾರಿಯಲ್ಲಿ ಹಿಂದೆಯಿಂದನೇ ಒಂದು ಟೆಕ್ಸ್ಟೈಲ್ ಪಾರ್ಕ್ ಆಗಬೇಕು, ಒಂದು ಮಿರ್ಚಿ ಮಾರುಕಟ್ಟೆ ಆಗಬೇಕು ಅಂತ ಮೇಜರ್ ಬೇಡಿಕೆ ಇದೆ, ವಿಮಾನ ನಿಲ್ದಾಣ ಆಗಬೇಕು ಅಂತ ಬೇಡಿಕೆ ಇದೆ. ಸೊ ಅಂಥದಕ್ಕೆ ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನು ನಾವು ಪುಷ್ ಮಾಡ್ತಾ ಇದ್ದೀವಿ. ಲಾಸ್ಟ್ಲಿ ಬಾಲ್ಯ ವಿವಾಹ ಅನ್ನೋದು ಬಳ್ಳಾರಿಲಿ ಜಾಸ್ತಿ ಇದೆ ಅನ್ನುವಂಥದ್ದು, ಚೈಲ್ಡ್ ಮ್ಯಾರೇಜ್ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಕೇಳ್ಪಡ್ತಾ ಇದ್ವಿ. ಅದ್ರ ಬಗ್ಗೆ ಅರಿವನ್ನ ಮೂಡಿಸುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ಕಾರ್ಯಕ್ರಮಗಳು ಮತ್ತೆ ಆ ಕಾನೂನಿನ ಬಗ್ಗೆನೂ ಕೂಡ ತುಂಬಾ ಜನಕ್ಕೆ ಅರಿವಿಲ್ಲ. ಅದ್ರ ಬಗ್ಗೆ ಅರಿವು ಮೂಡಿಸೋದು, ಜಾಗೃತಿ ಮೂಡಿಸೋದು ಹೇಗಾಗ್ತಿದೆ? ಹೌದು, ಇದು ಕೂಡ ನಮ್ಮ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್, ಡಿಸ್ಟಿಕ್ ಚೈಲ್ಡ್ ಲೇಬರ್ ಪ್ರೊಟೆಕ್ಷನ್ ಆಫೀಸರ್ ಇರ್ಬೋದು, ಮತ್ತು ನಮ್ಮ ಏನು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಮತ್ತು ಶಿಶು ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಇದನ್ನು ರೆಗ್ಯುಲರ್ ಆಗಿ ನಾವು ಫಾಲೋಅಪ್ ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಸಿರುಗುಪ್ಪ ಭಾಗದಲ್ಲಿ ಮತ್ತು ಕಂಪ್ಲಿಕುರು ಭಾಗದಲ್ಲಿ ಒಟ್ಟು ಇಡೀ ಜಿಲ್ಲೆಯಲ್ಲಿ ಈ ರೀತಿ ಏನಾದರೂ ಕಂಪ್ಲೇಂಟ್ ಬಂದಾಗ ಚೈಲ್ಡ್ ಹೆಲ್ಪ್ಲೈನ್ ಇದೆ. ಸೊ ಆ ಚೈಲ್ಡ್ ಹೆಲ್ಪ್ಲೈನ್ ಮುಖಾಂತರ ನಾವು ಅದನ್ನು ಆದಷ್ಟು ಪ್ರಚಾರ ಮಾಡಿ, ಇಂಥ ಏನಾದರೂ ಪ್ರಕರಣ ಬಂದಾಗ ನಮ್ಮ ಗಮನಕ್ಕೆ ತನ್ನಿ. ಮತ್ತು ನಾವು NGOಗೂ ಕೂಡ ಇದ್ರ ಬಗ್ಗೆ ಭಾಳಷ್ಟು ಅರಿವು ಮೂಡಿಸಿದ್ದೀವಿ. ಸೊ ಎಲ್ಲೂ ಒಂದು ಕಡೆ ಕಂಪ್ಲೇಂಟ್ ಬಂದಾಗ ನಾವು ಆದಷ್ಟು ಫೀಲ್ಡಲ್ಲೇ ಹೋಗಿ ಎಲ್ಲರಿಗೂ ಅರಿವು ಮೂಡಿಸ್ತೀವಿ, ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಈಗ ಮಿನಿಮಮ್ ಏಜ್ ಇದೆ ಮದುವೆ ಮಾಡೋದಕ್ಕೆ, ಅದನ್ನು ಒಂದು ವೇಳೆ ಏನಾದರೂ ಅವೆಲ್ಲ ಮಾಡಿದರೆ ಲಾ ಆ್ಯಂಡ್ ಆರ್ಡರ್ ರಿಲೇಟೆಡ್ ಆ್ಯಕ್ಷನ್ನೂ ಬರುತ್ತೆ, ಮತ್ತು ಜೊತೆಗೆ ನಮ್ಮ ಕಡೆಯಿಂದನೂ ಕೂಡ ನಾವು ಆದಷ್ಟು ಡೆವಲಪ್ಮೆಂಟ್ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಇಂಡಸ್ಟ್ರಿ ಅಂತ ಬಂದಂತ ಸಂದರ್ಭದಲ್ಲಿ ಬಳ್ಳಾರಿಲಿರುವಂತ ಇಂಡಸ್ಟ್ರಿ ಬೇರೆ ಎಲ್ಲೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. ಇಂಡಸ್ಟ್ರಿ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಬಳ್ಳಾರಿಯ ಇಂಪ್ರೂವ್ಮೆಂಟ್ ನಲ್ಲಿ ಒಂದು ದೊಡ್ಡ ಸಹಕಾರವನ್ನ ಕೊಡ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಬಳ್ಳಾರಿ ಜಿಲ್ಲೆ ನಿಜವಾಗ್ಲೂ ತಾವು ಹೇಳಿದಾಗೆ ಎಲ್ಲ ವಿಧದಲ್ಲೂ ಬಳ್ಳಾರಿ ಜಿಲ್ಲೆ ಇಂಡಸ್ಟ್ರಿ ಭಾಳ ಸ್ಟ್ರಾಂಗ್ ಆದಂಥ ಜಿಲ್ಲೆ. ಅನಿವಾರ್ಯ ಕಾರಣಗಳಿಂದಾಗಿ ಅಂದರೆ ಇಚ್ಛಾಶಕ್ತಿಯಿಂದಾಗಿ ಇವತ್ತೇನು ಇಡೀ ಕರ್ನಾಟಕದಲ್ಲಿ ಸ್ಪಾಂಜ್ ಐರನ್ ಯೂನಿಟ್ಸ್ ಅಂತದ್ದು, ಐರನ್ ಓರ್ ಸಿಗತಕ್ಕಂಥ ಜಿಲ್ಲೆ ಅಂದರೆ ನಮ್ಮದೇ ಅಂತ ಹೇಳ್ತಾರೆ. ಬರೀ ಐರನ್ ಓರಲ್ಲೇ ಅಲ್ಲ, ಅಗ್ರಿಕಲ್ಚರಲ್ಲಿ ಸ್ಟ್ರಾಂಗ್ ಆದಂಥ ಜಿಲ್ಲೆ ನಮ್ಮದು. ನಮ್ಮಲ್ಲಿ ಅತಿ ಮುಖ್ಯವಾದ ಬೆಳೆಗಳೆಂದರೆ ಕಾಟನ್, ಚಿಲ್ಲಿ ಮತ್ತು ಪ್ಯಾಡಿ ಬೆಳೆಯುವಂಥ ಜಿಲ್ಲೆ. ಬಟ್ ಇವತ್ತಿಗೂ ಸಹ ಇಂಡಸ್ಟ್ರೀಸ್ ಭಾಳ ಸಫರ್ ಆಗ್ತವೆ. ಸಫರ್ ಆದಂಥ ಟೈಮಲ್ಲಿ ನಮ್ಮ ಸರ್ಕಾರದಿಂದ ನಾವು ಚೇಂಬರ್ ಆಫ್ ಕಾಮರ್ಸಿಂದ ನಮ್ಮ ಪ್ರತಿಯೊಂದು ಬೇಡಿಕೆಗಳನ್ನು ಅವರನ್ನ ಮನವೊಲಿಕೆ ಮತ್ತು ಸರ್ಕಾರವನ್ನು ಎಚ್ಚರ ಮಾಡುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಇದುವರೆಗೂ ಮಾಡ್ತಾ ಬಂದಿದೆ. ಆದರೆ ಭಾಳ ನೋವಿಂದ ಹೇಳ್ತಕ್ಕಂಥ ಸಂಗತಿ ಏನು ಅಂತಂದರೆ, ಇವತ್ತಿಗೂ ಸ್ಪಾಂಜ್ ಐರನ್ ಯೂನಿಟ್ಸ್ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಇಡೀ 70-80 ಸ್ಪಾಂಜ್ ಐರನ್ ಇಂಡಸ್ಟ್ರೀಸ್ ನಡೀತಕ್ಕಂಥ ಜಿಲ್ಲೆ ಈ ಒಂದು 10 ವರ್ಷದ ಕೆಳಗಡೆ ಇವತ್ತು ಅದು ಒಂದು 10-12 ಇಂಡಸ್ಟ್ರಿಗೆ ಬಂದು ನಿಂತಿದೆ. ಕಾರಣ ಇಷ್ಟೇ, ಅವೈಲಬಿಲಿಟಿ ಆಫ್ ದ ರಾ ಮೆಟೀರಿಯಲ್, ಹಿಂದೆ ನಡೆದಂಥ ಘಟನೆಗಳಾಗಿರ್ಬೋದು, ಮತ್ತು ಸರ್ಕಾರದ ನಿರ್ಣಯಗಳು ಆಗಿರ್ಬೋದು, ಎಲ್ಲವನ್ನೂ ನಾವು ಪರಿಗಣನೆ ತಗೊಂಡ್ರೆ ಇಂಡಸ್ಟ್ರಿಗೆ ಸಪೋರ್ಟಿವ್ ಆದಂಥ ವಾತಾವರಣ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಬಳ್ಳಾರಿಯಲ್ಲಿ ಒಂದು 70-80 ಕಾಟನ್ ಇಂಡಸ್ಟ್ರೀಸ್ ಇದ್ದಾವೆ, ಒಂದು 50-60 ರೈಸ್ ಮಿಲ್ ಇಂಡಸ್ಟ್ರೀಸ್ ಇದ್ದಾವೆ. ಇವತ್ತು ನಾಡು ಈ ರೈತರಿಗೆ ನಮ್ಮ ಭಾಗದಲ್ಲಿ ಕಾಟನ್ ಬೆಳೆಯೋದೇ ಕಡಿಮೆ ಆಗಿದೆ. ಕಾರಣ, ಕಾಟನ್ ಯಾಕೆ ಬೆಳೀತಾ ಇಲ್ಲ ರೈತರು ಅಂದರೆ, ಅದಕ್ಕೆ ಬರ್ತಕ್ಕಂಥ ರೋಗಗಳಾಗಲಿ, ಹೊಸ ಇನ್ವೆನ್ಷನ್ಸ್ ಆಗುವ ಕೆಲಸಗಳಾಗ್ತಾ ಇಲ್ಲ. ನಮ್ಮೆಲ್ಲ ವ್ಯಾಪಾರಸ್ಥರು ಸೇರಿ ರೈತರಿಗಾಗಿ ಒಂದು ಉಚಿತ ಊಟವನ್ನು ನಮ್ಮ ಸಂಸ್ಥೆ ನಡೆಸ್ಕೊಡ್ತಾ ಇದೆ. ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ರೈತರು ಸಹ ಭಾಳ ಸಂತೋಷವಾಗಿದ್ದಾರೆ ಈ ವಿಷಯದಲ್ಲಿ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.